ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಳಾಗಿದ್ದೇನೆ. ಈಗಾಗಲೇ ನಾವು ಈ ವಾರದ ವಾಕ್ಯ ಧ್ಯಾನದಲ್ಲಿ ಸತ್ಯವೇದದಲ್ಲಿ ಇರುವಂಥ ಮುಖ್ಯವಾದಂಥ ಸ್ತ್ರೀಯರ ವಿಷಯಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಈಗಾಗಲೇ 5 ಸ್ತ್ರೀಯರ ಬಗ್ಗೆ ನಾವು ಈಗಾಗಲೇ ಧ್ಯಾನ ಮಾಡಿದ್ದೇವೆ. ದೆಬೋರ ಹಾಗೂ ಶಿಪ್ರ ಮತ್ತು ಪೂಹ ಮತ್ತು ಹಳೆ ಒಡಂಬಡಿಕೆಯ ಹನ್ನ, ಹೊಸ ಒಡಂಬಡಿಕೆಯಲ್ಲಿರುವಂಥ ಅನ್ನಳ ವಿಚಾರದಲ್ಲಿ ಮತ್ತು ಈ ಒಂದು ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಿಷಯ ಮೇರಿ ಮತ್ತು ಮಾರ್ತ. ಈ ವಾಕ್ಯದ ಧ್ಯಾನದ ಭಾಗ ನಾವು ಲೂಕನ ಸುವಾರ್ತೆ 10ನೇ ಅಧ್ಯಾಯ 38ನೇ ವಚನದಿಂದ 42 ವಚನಗಳವರೆಗೆ ಈ ಸ್ತ್ರೀಯರ ಬಗ್ಗೆ ನಾವು ವಾಕ್ಯದಲ್ಲಿ ನಾವು ನೋಡ್ಕೊಳ್ಬಹುದು. ಅನೇಕ ಸಾರಿ ನಾವು ಈ ವಾಕ್ಯದ ಧ್ಯಾನ ನಾವು ಮಾಡಿದ್ದೇವೆ. ಈ ಇಬ್ಬರು ಅಕ್ಕ ತಂಗಿಯರ ಒಂದು ಜೀವಿತದಲ್ಲಿರುವಂಥ ಗುಣಲಕ್ಷಣಗಳನ್ನು ನಾವು ಕಂಪೇರ್ ಮಾಡಿ ನಾವು ನೋಡುವಾಗ ಮುಖ್ಯವಾದದ್ದನ್ನು ನಾವು ಆರಿಸಿಕೊಳ್ಳಬೇಕಾಗ್ತದೆ. ಮೇರಿ ಯಾವ ರೀತಿಯಾದಂಥ ಒಂದು ತನ್ನ ಸೇವೆಯನ್ನು ಮಾಡಿದಳು, ಮಾರ್ಥಳ ಜೀವಿತದಲ್ಲಿ ಇದ್ದಂಥ ಆಕೆಯ ಹೃದಯದ ಭಾರ, ಆಕೆಯ ಗುಣಲಕ್ಷಣಗಳು ಏನು ಎಂಬುದಾಗಿ ನಾವು ನಮ್ಮ ಸಮಯದಲ್ಲಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಯೇಸು ಸ್ವಾಮಿ ಮಾರ್ತ ಮತ್ತು ಮರಿಯಳ ಮನೆಯನ್ನು ಭೇಟಿ ಮಾಡಿದ್ದು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತು ಯೇಸು ಮಾರ್ತಳ ಆಹ್ವಾನದ ಮೇರೆಗೆ ಮನೆಯನ್ನು ಪ್ರವೇಶ ಮಾಡ್ತಾನೆ. ಅಲ್ಲಿ ಶಿಷ್ಯರು ಕೂಡ ಅಲ್ಲಿ ಇರ್ತಾರೆ, ಅನೇಕ ಜನರು. 38ನೇ ವಚನದಲ್ಲಿ ನಾವು ನೋಡುವಾಗ ಮಾರ್ತಳು ಯೇಸುವನ್ನು ತನ್ನ ಮನೆಗೆ ಆಹ್ವಾನಿಸುತ್ತಳು. 39ನೇ ವಚನದಲ್ಲಿ ನೋಡುವಾಗ ಆಕೆಯ ತಂಗಿ ಮರಿಯಳು ಯೇಸುವಿನ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಆತನ ವಾಕ್ಯವನ್ನು ಕೇಳುತ್ತಿದ್ದಳು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 40ನೇ ವಚನದಲ್ಲಿ ಮಾರ್ತಳು ತನ್ನ ಕೆಲಸದ ನಿಮಿತ್ತ ಬೇಸತ್ತು ಮನಸ್ಸು ಗಲಿಬಿಲಿ ಆಗ್ತದೆ. ವಚನ 41 ಮತ್ತು 42ರಲ್ಲಿ ಮರಿಯಳು ಉತ್ತಮವಾದದನ್ನು ಆರಿಸಿಕೊಂಡಿದ್ದಾಳೆ ಎಂಬುದಾಗಿ ಯೇಸುಸ್ವಾಮಿ ಹೇಳುವಂಥ ಒಂದು ಮಾತು. ಮಾರ್ತಳ ಗುಣಗಳು ಏನು ಎಂಬುದಾಗಿ ನೋಡುವಾಗ ಆಕೆಯಲ್ಲಿದ್ದಂಥ 3 ಗುಣಗಳು: ಉಪಚರಿಸುವಂಥ ಒಂದು ಗುಣ, ಹೋಲಿಕೆ ಮಾಡುವಂಥದ್ದು, ಅಂದರೆ ಇನ್ನೊಬ್ಬರ ಜೊತೆಗೆ ಕಂಪೇರ್ ಮಾಡ್ಕೊಳ್ಳುವಂಥದ್ದು, ಮತ್ತು ವ್ಯಾಕುಲತೆ ಅಂದರೆ ಡಿಸ್ಟ್ರಾಕ್ಷನ್. ಆಕೆ ಒಂದು ಮನಸ್ಸು ಗಲಿಬಿಲಿಗೊಳ್ತದೆ. ಆದರೆ ಮರಿಯಳ ಒಂದು ಗುಣಗಳು ನೋಡುವಾಗ ತಗ್ಗಿಸುವಿಕೆ. ಆಕೆ ತನ್ನನ್ನು ತಾನೇ ತಗ್ಗಿಸಿಕೊಂಡು ಯೇಸುಸ್ವಾಮಿ ಒಂದು ಪಾದದ ಹತ್ತಿರ ಕೂತುಕೊಂಡು ಯೇಸುಸ್ವಾಮಿ ಮಾತುಗಳನ್ನು ಕೇಳಿಸಿಕೊಳ್ಳುವಂಥ ಒಂದು ಮನಸ್ಸು ಆಕೆಯಲ್ಲಿತ್ತು. ಮತ್ತು ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್. ಯೇಸುಸ್ವಾಮಿ ಏನು ಹೇಳ್ತಾನೆ, ಆತನ ವಾಕ್ಯಗಳು ಏನು, ಯಾವ ರೀತಿಯಲ್ಲಿ ತನ್ನ ಜೀವಿತದಲ್ಲಿ ಅಳವಡಿಸ್ಕೊಳ್ಬೋದು ಎಂಬುದಾಗಿ ಬಹಳ ಗಮನ ಕೊಟ್ಟು ಆಕೆ ಕೇಳಿಸ್ಕೊತಾ ಇರ್ತಾಳೆ. ಮತ್ತು ಸೇವೆ ಮಾಡುವಂಥದ್ದು, ಸರ್ವ್ ಜೀಸಸ್, ಅಂದರೆ ಯೇಸುಸ್ವಾಮಿಯನ್ನು ಯಾವ ರೀತಿಯಲ್ಲಿ ಆಕೆ ಸೇವೆ ಮಾಡ್ತಾಳೆ ಮರಿಯಳು ಎಂಬುದಾಗಿ ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡ್ಬೋದು. ಮರಿಯಳು ಯೇಸುಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆಯ ಕೂದಲಿನಿಂದ ಒರೆಸಿದಳು ಎಂಬುದಾಗಿ ನಾವು ನೋಡಬಹುದು. ಯೇಸುಸ್ವಾಮಿಗೆ ಮಾರ್ತಳು ಮತ್ತು ಮರಿಯಳ ಮೇಲೆ ಪ್ರೀತಿ ಇತ್ತು. ಇಬ್ಬರನ್ನೂ ಒಂದೇ ಮನಸ್ಸಿಂದ ಆತ ಪ್ರೀತಿ ಮಾಡಿದ. ಅಂದರೆ ಅವರ ಒಂದು ಮಧ್ಯದಲ್ಲಿ ಯಾವ ಒಂದು ಭೇದ ಭಾವ ಮಾಡಲಿಲ್ಲ. ಆದರೆ ಮಾರ್ತಳು ಏನು ಮಾಡಿದ್ಲು, ಏನು ಸ್ವಾಮಿ, ನಾನಿಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ನನ್ನ ತಂಗಿ ಆದವಳು ನಿನ್ನ ಪಾದದ ಹತ್ರ ಬಂದು ಸುಮ್ಮನೆ ಕೂತ್ಕೊಂಡಿದ್ದಾಳಲ್ಲ, ನನಗೆ ಬಂದು ಸಹಾಯ ಮಾಡ್ಬೋದಿತ್ತಲ್ಲ ಎಂಬುದಾಗಿ ಆಕೆಗೆ ಮನಸ್ಸಲ್ಲಿ ಒಂದು ರೀತಿಯಾದಂಥ ಗಲಿಬಿಲಿ ಉಂಟಾಗುತ್ತೆ. ಆದರೆ ಯೇಸುಸ್ವಾಮಿ ಕೊಟ್ಟಂಥ ಉತ್ತರ ಏನು? ಮರಿಯಳು ಉತ್ತಮವಾದದ್ದನ್ನು ಆರಿಸಿಕೊಂಡಿದ್ದಾಳೆ. ಮಾರ್ತಳೆ ಎಂಬುದಾಗಿ 2 ಸರಿ ಯೇಸುಸ್ವಾಮಿ ಕರೆದು ಹೇಳ್ತಾ ಇರುವಂಥದ್ದು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದರೆ ಅದನ್ನು ಹೇಳುವಾಗ ಯೇಸುಸ್ವಾಮಿಗೆ ಕೋಪ ಬಂದಿತ್ತಾ, ಅಥವಾ ಯೇಸುಸ್ವಾಮಿಗೆ ಒಂಥರ ವಿಚಿತ್ರವಾಗಿ ಅನಿಸಿತ್ತಾ? ಯಾಕೆ ಈ ರೀತಿಯಾದಂಥ ಒಂದು ಕಂಪ್ಯಾರಿಸನ್? ಮಾರ್ತಳು ಆರಿಸಿಕೊಂಡಿದ್ದು ಸೇವೆ ಮಾಡಬೇಕು, ಬಂದಿರುವಂಥ ಜನರಿಗೆ ನಾನು ಉಪಚರಿಸಬೇಕು ಎಂಬುದಾಗಿ. ಮರಿಯಳು ಆರಿಸಿಕೊಂಡಿದ್ದು ನಾನು ಯೇಸುಸ್ವಾಮಿಯ ಪಾದದ ಹತ್ತಿರ ಕೂತುಕೊಂಡು ಆತನ ವಾಕ್ಯ ಧ್ಯಾನಗಳನ್ನು ನಾನು ಮಾಡಬೇಕು, ಆತನ ಮಾತುಗಳನ್ನು ನಾನು ಕೇಳಿಸ್ಕೊಳ್ಬೇಕು ಎಂಬುದಾಗಿ. ನಮ್ಮ ಜೀವಿತಗಳಲ್ಲೂ ಕೂಡ ನಾವು ಯೋಚನೆ ಮಾಡುವಂಥ ವಿಚಾರ ಏನಂದರೆ, ಯಾವ ರೀತಿಯಾದಂಥ ವಿಷಯಗಳನ್ನು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡಿದ್ದೇವೆ, ಯಾವುದನ್ನು ನಾವು ಆರಿಸಿಕೊಂಡಿದ್ದೇವೆ, ಮುಖ್ಯವಾದದ್ದು ಯಾವುದು ನಮ್ಮ ಜೀವಿತದಲ್ಲಿ? ಬರೇ ಜನರನ್ನು ಉಪಚರಿಸುವಂಥದ್ದ? ಜನರ ಮೆಚ್ಚುಗೆಗಾಗಿ ಮಾತ್ರ ನಾವು ಜೀವಿಸ್ತಾ ಇದ್ದೇವೆ, ಅಥವಾ ಜನರ ಕೆಲಸಕ್ಕಾಗಿಯೇ ನಾವು ಇದ್ದೇವೆ? ಹೌದು, ಒಳ್ಳೆಯದು.
ಇತರರ ಒಂದು ಸೇವೆ ಮಾಡುವಂಥದ್ದು ಅದು ಒಳ್ಳೆಯದು ಕೂಡ. ಆದರೆ ನಮ್ಮ ಒಂದು ಮನಸ್ಸುಗಳು ಅದರ ಮೇಲೆ ಅವಲಂಬಿತವಾಗಿದೆಯಾ ಅಥವಾ ಉತ್ತಮವಾದಂಥದ್ದು ಯಾವುದು ಎಂಬುದಾಗಿ ನಾವು ತಿಳಿದುಕೊಳ್ಳದೆ ಅದನ್ನು ಮರೆತು ನಮ್ಮ ಕೆಲಸ ಕಾರ್ಯಗಳಲ್ಲಿಯೇ, ನಮ್ಮ ಜವಾಬ್ದಾರಿಕೆಗಳಲ್ಲಿಯೇ ನಾವು ಬ್ಯುಸಿಯಾಗಿದ್ದುಕೊಂಡು ನಮ್ಮ ಜೀವಿತದ ಸಮಯಗಳನ್ನು ಕಳೆದುಕೊಂಡು ಹೋಗ್ತಾ ಇದ್ದೇವಾ? ಇನ್ನೊಬ್ಬರನ್ನು ನೋಡಿ ನಾವು ಹೋಲಿಕೆ ಮಾಡ್ತಾ ಇದ್ದೇವಾ ನಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು? ನಮ್ಮಲ್ಲಿರುವಂಥ ತಲಾಂತೆಗಳನ್ನು, ಸಮಯವನ್ನು, ವಿವೇಕವನ್ನು ಒಳ್ಳೆಯ ಕೆಲಸಕ್ಕಾಗಿ ಅಥವಾ ಪ್ರಯೋಜನಕರವಾಗುವ ರೀತಿಯಲ್ಲಿ ಉಪಯೋಗಿಸಬೇಕಾಗ್ತದೆ. ದೇವರು ಕೊಟ್ಟಿರುವಂಥ ತಲಾಂತೆಗಳನ್ನು ದೇವರ ಮಹಿಮೆಗಾಗಿ ನಾವು ಉಪಯೋಗಿಸಿಕೊಳ್ಳಬೇಕು. ನಮ್ಮ ಜೀವಿತಗಳು ಇತರರ ಮಧ್ಯದಲ್ಲಿ ಸುವಾಸನೆ ತರುವ, ಪರಿಮಳ ಕೊಡುವ ಜೀವಿತಗಳಾಗಿರಬೇಕು. ಹೇಗೆ ಮರಿಯಳು ವಿಶೇಷವಾದಂಥ ಒಂದು ತೈಲವನ್ನು ತೆಗೆದುಕೊಂಡು ಬಂದು ಯೇಸುಸ್ವಾಮಿಯ ಪಾದಕ್ಕೆ ಹಾಕಿ ತನ್ನ ಕೂದಲಿಂದ ಒರೆಸ್ತಾಳೋ, ಆ ಒಂದು ರೂಮ್, ಕುಳಿತಂಥ ಒಂದು ಸ್ಥಳ ಪೂರ ಸುವಾಸನೆಯನ್ನು ಕೊಡ್ತು. ಅದೇ ರೀತಿಯಾಗಿ ನಾವು ಎಲ್ಲಿ ಹೋಗ್ತೇವೋ, ನಾವು ಎಲ್ಲಿ ಇರ್ತೇವೋ, ನಾವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನಾವು ಇರುವಂಥ ಸ್ಥಳಗಳಲ್ಲಿ ಇತರರಿಗೆ ಒಳ್ಳೆಯ ಒಂದು ಸುವಾಸನೆ ಕೊಡುವಂಥ ಒಂದು ಜೀವಿತ ನಮ್ಮದಾಗಿದೆಯಾ? ಉತ್ತಮವಾದಂಥ ಅಥವಾ ಸಾಕ್ಷಿ ಒಂದು ಜೀವಿತ, ಅಥವಾ ಇನ್ನೊಬ್ಬರನ್ನು ಸಂತೋಷಪಡಿಸುವಂಥ ಒಂದು ಜೀವಿತ ನಮ್ಮದಾಗಿದೆಯಾ? ಅಥವಾ ಇತರರನ್ನು ನಾವು ನೋಡಿ ಅವರನ್ನು ಕಂಪೇರ್ ಮಾಡಿಕೊಂಡು ನಮ್ಮ ಜೀವಿತಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವಾ? ಯೋಚನೆ ಮಾಡಬೇಕು ಪ್ರಿಯರೇ. ಇವತ್ತಿನ ಬೆಳಗಿನ ಸಮಯದಲ್ಲಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ಉತ್ತಮವಾದಂಥದ್ದನ್ನು ಆರಿಸಿಕೊಳ್ಳೋಣ. ದೇವರ ಮಹಿಮೆಗಾಗಿ, ದೇವರು ಕೊಟ್ಟಿರುವಂಥ ತಲಾಂತುಗಳನ್ನು ದೇವರ ಸೇವೆಗಾಗಿ, ದೇವರ ಮಹಿಮೆಗಾಗಿ, ಆತನ ಕೆಲಸಕ್ಕಾಗಿ ಉಪಯೋಗಿಸಿಕೊಂಡು ಆತನ ಆಶೀರ್ವಾದಕ್ಕೆ ಪಾತ್ರ ಆಗೋಣ. ಆಮೇನ್. ನಿಮ್ಮ ಅಭಿಪ್ರಾಯ, ಸಲಹೆಗಳನ್ನು ಹಾಗೂ ನಿಮ್ಮಲ್ಲಿ ಯಾವುದೇ ಪ್ರಾರ್ಥನಾ ಮನವಿಗಳು ಇದ್ದಲ್ಲಿ ದೂರವಾಣಿಯ ಮುಖಾಂತರ ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.